ನಮಸ್ಕಾರ, ವೆಲ್ಕಮ್ ಟು ಸುಬ್ಬೂಸ್ ಕಿಚನ್. ಇಂದು ನಾವು ಸೌತೆಕಾಯಿ ಚುರುಮುರಿ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಈರುಳ್ಳಿ ಹೆಚ್ಚಿಟ್ಟುಕೊಳ್ಳೋಣ, ಕ್ಯಾರೆಟ್ ತುರಿದಿಟ್ಟುಕೊಳ್ಳೋಣ, ಟೊಮೆಟೊ ಸಣ್ಣಗೆ ಹೆಚ್ಚಿಟ್ಟುಕೊಳ್ಳೋಣ. ನಂತರ ಸೌತೆಕಾಯಿ ಸಿಪ್ಪೆ ತೆಗೆದು ಸ್ಲೈಸ್ ಮಾಡಿ ಒಂದು ತಟ್ಟೆಗೆ ಜೋಡಿಸಿಕೊಂಡು ಎಲ್ಲ ಸ್ಲೈಸ್ಗಳ ಮೇಲೆ ಉಪ್ಪನ್ನು ಹಾಕಿಕೊಳ್ಳೋಣ. ಉಪ್ಪು ಹಾಕಿದ ನಂತರ ಎಲ್ಲ ಸ್ಲೈಸ್ಗಳ ಮೇಲೂ ಚಟ್ನಿ ಪುಡಿಯನ್ನು ಸ್ಪ್ರೆಡ್ ಮಾಡಿಕೊಳ್ಳೋಣ. ಚೆನ್ನಾಗಿ ಚಟ್ನಿ ಪುಡಿಯನ್ನು ಎಲ್ಲ ಸ್ಲೈಸ್ಗಳಿಗೂ ಸ್ಪ್ರೆಡ್ ಮಾಡಿದ ನಂತರ ನಿಂಬೆ ರಸವನ್ನು ಒಂದೊಂದು ಹನಿ ಎಲ್ಲ ಸ್ಲೈಸ್ಗಳಿಗೂ ಹಾಕಿಕೊಳ್ಳೋಣ. ನಿಂಬೆ ರಸವನ್ನು ಹಾಕಿದ ನಂತರ ಈರುಳ್ಳಿಯನ್ನು ಹಾಕಿಕೊಳ್ಳೋಣ. ಈರುಳ್ಳಿ ಹಾಕಿಕೊಂಡ ನಂತರ ಕ್ಯಾರೆಟ್ ತುರಿಯನ್ನು ಸ್ಪ್ರೆಡ್ ಮಾಡಿಕೊಳ್ಳೋಣ. ನಂತರ ಸಣ್ಣಗೆ ಹೆಚ್ಚಿಟ್ಟುಕೊಂಡ ಟೊಮ್ಯಾಟೊವನ್ನು ಎಲ್ಲ ಸ್ಲೈಸ್ಗಳ ಮೇಲೂ ಸ್ಪ್ರೆಡ್ ಮಾಡೋಣ. ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳೋಣ. ನಂತರ ಕಾಂಗ್ರೆಸ್ ಕಡಲೆಕಾಯಿ ಬೀಜವನ್ನು ಎಲ್ಲ ಸ್ಲೈಸ್ಗಳಿಗೂ ಸ್ಪ್ರೆಡ್ ಮಾಡೋಣ. ನಂತರ ಸೇವನ್ನು ಎಲ್ಲ ಸ್ಲೈಸ್ಗಳ ಮೇಲೂ ಸ್ಪ್ರೆಡ್ ಮಾಡಿಕೊಳ್ಳೋಣ. ಕಡೆಯಲ್ಲಿ ಸ್ವಲ್ಪ ಕಡಲೆಪುರಿಯನ್ನು ಎಲ್ಲ ಸ್ಲೈಸ್ಗಳ ಮೇಲೂ ಸ್ಪ್ರೆಡ್ ಮಾಡಿಕೊಂಡರೆ ರುಚಿಕರವಾದ ಸೌತೆಕಾಯಿ ಚುರುಮುರಿ ಸವಿಯಲು ಸಿದ್ಧ. ಪ್ಲೀಸ್ ಡೂ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.